ಒಂದು ಕಡೆ ಡ್ರಗ್ ಮಾಫಿಯಾ, ಇನ್ನೊಂದು ಕಡೆ ರೌಡಿಗಳ ಅವಳಿ, ಇವೆಲ್ಲದರ ಮಧ್ಯೆ ಇವತ್ತು ಹೊಸದಾಗಿ ಸೇರ್ಪಡೆ ಒಬ್ಬ MLA ಮನೆ ಮೇಲೇನೆ ನುಗ್ಗಿ ಗನ್ಗಳು ಪ್ರೈವೇಟ್ ಗನ್ಮ್ಯಾನ್ ಕರ್ಕೊಂಬಂದು ಬುಲೆಟ್ ಹಾರಿಸಿರುವಂಥದ್ದು ಇತಿಹಾಸನೇ ಇಲ್ಲ ಕರ್ನಾಟಕದ ಇತಿಹಾಸದಲ್ಲಿ. ನಾನಂತೂ ನೋಡಿಲ್ಲ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಕರ್ಕೊಂಬಂದು ಇಲ್ಲಿ ಬುಲೆಟ್ ಹಾರಿಸಿರುವಂಥದ್ದು ಫಸ್ಟ್ ಟೈಮ್. ಇದು ಕಾಂಗ್ರೆಸ್ಗೆ ಅವ್ರಿಗೆ ಶಾಪ ಆಗ್ತಾ ಇದ್ದಿದ್ದು. ಈ ಸಂಸ್ಕೃತಿ ತಂದಿದ್ದೀರಲ್ಲ, ನಿಮಗೆ ಇದು ತಿರುಗ್ಬಾಣ ಆತತೆ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಿಮಗೆ ಇದು ತಿರುಗ್ಬಾಣ ಆಗುತ್ತೆ. ನಾವು ಇದನ್ನು ಈಗಾಗಲೇ ನಾವು ನ್ಯಾಯಾಂಗ ತನಿಖೆ ಸಿಟ್ಟಿಂಗ್ ಜಡ್ಜಿನ ನ್ಯಾಯಾಂಗ ತನಿಖೆ ಕೊಡಬೇಕು ಅಂತೇಳಿ ನಾವು ಆಗ್ರಹವನ್ನು ಮಾಡಿದ್ದೀರಿ. ಇಲ್ಲ CBI ತನಿಖೆ ಕೊಡಿ, ಯಾಕಂದರೆ ಇಲ್ಲಿರೋ ಪೊಲೀಸರ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇಲ್ಲ, ಉಪಯೋಗ ಇಲ್ಲ. CID ಕೊಟ್ಟರು ಉಪಯೋಗ ಇಲ್ಲ, ಮುಚ್ಚಾಕ್ತೆ. ಇಷ್ಟು ದಿನ ಬೇಕಾ ನಿಮಗೆ? ಯಾರ ಮನೆ ಮೇಲೆ ಗುಂಡಾರಿದೆ, ಯಾರನ್ನ ಕೊಲೆ ಮಾಡಕ್ಕೆ ಬಂದರು ಅವ್ರ ಮೇಲೆ FIR ಬುಕ್ ಮಾಡ್ತೀರಾ? ಹೆಂಗೆ ಬುಕ್ ಮಾಡ್ತೀರಾ? ನಿಮಗೆ ಹೆಂಗೆ ಬುಕ್ ಮಾಡ್ತೀರಾ ನೀವು? ಹೌ ಕ್ಯಾನ್ ಇಟ್ ಈಸ್ ಪಾಸಿಬಲ್? ಇಟ್ ಈಸ್ ರೈಟ್? ಕೊಲೆ ಮಾಡಿದವ್ರನ್ನ ಬಿಟ್ಬಿಟ್ಟು, ಇದುವರೆಗೂ ಕೊಲೆ ಮಾಡೋ ಪ್ರಯತ್ನ ಮಾಡಿದವ್ರು ಬಿಟ್ಬಿಟ್ಟು ಯಾರು ಪ್ರಾಣ ಕಳ್ಕೊಳೋ ಅಂತ ಸ್ಥಿತಿ ಬಂದಿತ್ತು ಅವ್ರ ಮೇಲೆ FIR ಮಾಡ್ತೀರಾ? ಇದು ಈ ರಾಜ್ಯದ ಕಾನೂನ? ಇದು ಶೇಮ್ ಟು ಕಾಂಗ್ರೆಸ್ ಪಾರ್ಟಿ. ಈ ಥರ ನಡವಳಿಕೆಯಿಂದ ರಾಜ್ಯದ ಜನ ಈಗಾಗಲೇ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ. ಭಾಳ ಬೇಗ ನಿಮ್ಮನ್ನು ಕಸದ ಬುಟ್ಟಿಗೆ ಎಸೆಯುವಂಥ ಕಾಲ ಹತ್ತಿರ ಬರ್ತಾ ಇದೆ. ಕಸದ ಬುಟ್ಟಿಗೆ ಎಸಿತಾರೆ ನಿಮ್ಮನ್ನು, ಆ ಕಾಲ ಹತ್ತಿರ ಬಂದ್ಬಿಟ್ಟಿದೆ. ಇದು ಕರ್ನಾಟಕದ ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಇದೆ, ಕಾನೂನು ಸುವ್ಯವಸ್ಥೆ ಅನ್ನೋದ ಕೈಗನ್ನಡಿ ಇದರಿಂದ. ಅದರಿಂದ ನಾನು ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರು ನಾವೆಲ್ಲ ಕೂಡ ಬಂದಿರೋ ಅಂಥದ್ದು, ಇದು ನ್ಯಾಯಾಂಗ ತನಿಖೆ ಆಗಬೇಕು, ಸಿಟ್ಟಿಂಗ್ ಜಡ್ಜಿಂದ ಆಗಬೇಕು. ಇಲ್ಲ ಆಗಿಲ್ಲ ಅಂದರೆ CBIಗಾದರೂ ಕೊಡಿ, CBI ಕೊಡಿ. ಈ ಕಾಂಗ್ರೆಸ್ ಅವ್ರು ಬಂದಿದ್ದಾರೆ, ಸತ್ಯ ಶೋಧನೆ. ಏನು ಶೋಧನೆ ಏನು ಮಾಡ್ತೀರಾ? ಅಲ್ಲಪ್ಪ, ಸತ್ಯ ಶೋಧನೆ ಎಲ್ಲ ವಿಡಿಯೋದಲ್ಲಿ ಎಲ್ಲ ಅವಾಗೆ ಎಲ್ಲ ಚಾನಲಲ್ಲೂ ತೋರಿಸ್ಬಿಟ್ಟಿದ್ದೀರ. ಹತ್ತಲ್ಲ 100 ಬಾರಿ ತೋರಿಸಿದ್ರ. ಎಲ್ಲ ಪತ್ರಿಕೆಯಲ್ಲಿ ಪ್ರಿಂಟ್ ಹಾಕ್ಬಿಟ್ಟಿದ್ದೀರ. ಪ್ರಪಂಚ ಎಲ್ಲ ನೋಡಿದೆ. ಅದೇನೋ ಹೇಳ್ತಾರಲ್ಲ, ಇದಕ್ಕೆ ಅಂಗೈ ಉಣ್ಣಿಗೆ ಕನ್ನಡಿ ಬೇಕಾ? ಈಗ ಸತ್ಯ ಶೋಧನೆ ಮಾಡ್ತಾರಂತೆ. ಶೋಧನೆ ಮಾಡಕ್ಕೆ ಏನೈತೆ? ಇಲ್ಲಿ ಬಿರಿ ಕಲ್ಲುಗಳು ಬಿದ್ದಾವ ಅಷ್ಟೇ. ಕಲ್ಲು, ಪೆಟ್ರೋಲ್, ಸಿಮೆಂಟ್, ಪೆಟ್ರೋಲು ಸುರ್ಕೊಂಡು ಬಂದಿದ್ರಲ್ಲ ಇದು ಬೀರ್ ಬಾಟ್ಲ್ಗಳಿಗೆ, ಅದು ಸಿಗ್ಬೋದಷ್ಟೇ. ಇನ್ನೇನು ಸತ್ಯನೂ ಸಿಗಲ್ಲ, ಶೋಧನೂ ಮಾಡೋಕ್ಕಾಗಲ್ಲ. ಅದರಲ್ಲಿ ಸುಳ್ಳು ಕೊಡಕ್ಕೆ ಬಂದಿದ್ದಾರೆ ಅವರು. BJP ಮೇಲೆ ಆಪಾದನೆ ಮಾಡೋಕ್ಕೆ, ಜನಾರ್ದನ್ ರೆಡ್ಡಿ ಮೇಲೆ ಆಪಾದನೆ ಮಾಡೋಕ್ಕೆ ಆ ಶೋಧನೆ, ಸತ್ಯ ಶೋಧನಾ ಸಮಿತಿ ಬರೆದು ಮಾಡ್ಕೊಳ್ಳಿ. ಆ ರಿಪೋರ್ಟಲ್ಲಿ ಇದೇ ಬರೋದು, ಇನ್ನೇನು ಬರಲ್ಲ. ಸುಳ್ಳಲ್ಲ, ಅಪ್ಪಟ ಸುಳ್ಳು ಸತ್ಯ ಶೋಧನಾ ಸಮಿತಿ ಅದು. ಅದರಲ್ಲಿ ನೋಡಿ, ಅವ್ರು ಬ್ಯಾನರ್ ಹಾಕಕ್ಕೆ ಹೋಗಿರಲಿಲ್ಲ. ಜನಾರ್ದನ್ ರೆಡ್ಡಿನೇ ಕಾಲು ಕೆರ್ಕೊಂಡು ಬಂದರು ಅಲ್ಲಿಗೆ. ಬರ್ದಿರ್ತಾರೆ ನೋಡಿ, ಬರೆದು ಮಾಡ್ಕೊಳ್ಳಿ. ಇದನ್ನ ಅಡ್ವಾನ್ಸ್ ಅದು. ಅಂದರೆ ಪೊಲೀಸವ್ರಿಗೊಂದು ಡೈರೆಕ್ಷನ್, ನೀವು ಹೆಂಗೆ ಕೆಲಸ ಮಾಡಬೇಕು ಅಂತ. ಇದು ಕಾಂಗ್ರೆಸ್ಸಿನ ಸತ್ಯ ಶೋಧನಾ ಸಮಿತಿ, ಅಪ್ಪಟ ಸುಳ್ಳು ಶೋಧನಾ ಸಮಿತಿ ಅದು. ಅದರಿಂದ ನಮಗೆ ಇದ್ರ ಮೇಲೆ ನಂಬಿಕೆ ಇಲ್ಲ. ನಾವು ಇದನ್ನು ಸಿಟ್ಟಿಂಗ್ ಜಡ್ಜ್ ಮುಖಾಂತರ, ಯಾಕಂದರೆ ರಾಜ್ಯದ ಜನ, ದೇಶದ ಜನ ನಂಬಿಕೆ ಇಡುವಂಥ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ನಮ್ಗೆ ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ಸಿಟ್ಟಿಂಗ್ ಜಡ್ಜಿಗೆ ಕೊಡಿ, ಇಲ್ಲ CBI ತನಿಖೆಗೆ ಕೊಡಿ. ನಾಳೆ ನಮ್ಮದು ಹೋರಾಟ ಇದೆ. ಈ ವಿಚಾರನೂ ಹೋರಾಟದಲ್ಲಿ ನಾವು ತೆಗೆದುಕೊಳ್ತಾ ಇದ್ದೀರಿ. ಬೆಂಗಳೂರಲ್ಲಿ ಹೋರಾಟ ಮಾಡ್ತಾ ಇದ್ದೀರಿ. ಕೋಗಿಲು ವಿಚಾರ ಮತ್ತು ಈ ವಿಚಾರ ಎರಡೂ ಮಾತಾಡ್ತೀರಿ ನಾಳೆ. 100% ಡೌಟ್ ಇಲ್ದರ ಕೊಡ್ತೀರಿ. ಡೌಟ್ ಇಲ್ದಂಗೆ ಒಬ್ಬ ಶಾಸಕರ ಮೇಲೆ ಅವ್ರನ್ನ ಕೊಲೆ ಮಾಡುವಂಥ ಪ್ರಯತ್ನ ಮಾಡಿರೋದು ಅಕ್ಷಮ್ಯ ಅಪರಾಧ. ಇದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಭಾಗಿಯಾಗಿದ್ದಾರೆ. ಅದಕ್ಕೆ ಇದನ್ನು ನಾವು ಗವರ್ನರ್ಗೂ ಕೂಡ
ನಾನು ವಿರೋಧ ಪಕ್ಷದ ನಾಯಕನಾಗಿ ನಾನೇ ಘೋಷಣೆ ಮಾಡ್ತಾ ಇದ್ದೀನಿ. ಗವರ್ನರು ಕೂಡ ಇದನ್ನು ಪತ್ರನ ನಾವು ಕೊಡ್ತೀರಿ, ಈ ತನಿಖೆ ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಸೂಚನೆ ಮಾಡಬೇಕು ಅಂತೇಳಿ ಗವರ್ನರ್ಗೂ ನಾನು ಪತ್ರವನ್ನು ಬರೀತೀನಿ. ಒಬ್ಬೊಬ್ರು ಆರಾಮ್ಸೆ ಇರ್ತೀನಿ ನಾನು. ಅದರಲ್ಲಿ ಎಲ್ಲರ ಹೆಸರು ಬರೆದಿದ್ದಾರೆ ಅವರು. ಅವರು ನಾರಾ ಭರತ್ ರೆಡ್ಡಿ ಅವ್ರ ಜನನ್ ಕರ್ಕೊಂಬಂದ್ರು ಅಂತ ಬರೆದಿದ್ದಾರೆ. ಹೋರಾಟ ನಡೆಸಿತ್ತು, ಕರ್ತವ್ಯದಲ್ಲಿದ್ದ DYSP ಅವರಿಗೆ ಹಾಗೂ ಪೊಲೀಸ್ ಸಿಬ್ಬಂದಿ ಶ್ರೀನಿವಾಸ್ ಅವರಿಗೆ ಅಂತ ಗಲಾಟೆ ಆಗಿದೆ ಅಂತ ಬರೆದಿದ್ದಾರೆ. ಆಮೇಲೆ ಜನಾರ್ದನ್ ರೆಡ್ಡಿ ಹೆಸರು ಬರೆದಿದ್ದಾರೆ. ನಾರಾ ಭರತ್ ರೆಡ್ಡಿ ಓದ್ಲಾ? ಆಗ ನಾವು ಅಲ್ಲಿಯವರೆಗೆ ಪೊಲೀಸರು ಹೇಳಿರೋದು, ಇಲ್ಲಿಂದ ಚೆದರಿ ಹೋಗುವಂತೆ ಎಚ್ಚರಿಕೆ ನೀಡಿದಾಗ್ಯೂ ಸಹ ಸಂಜೆ 7:30 ಗಂಟೆಗೆ ಸುಮಾರು ಸ್ಥಳಕ್ಕೆ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಹಾಗೂ ಶ್ರೀರಾಮುಲು ಮತ್ತು ಅವರ ಬೆಂಬಲಿಗರು ಸ್ಥಳಕ್ಕೆ ಬಂದಿದ್ದು. ಅದೇ ಸಮಯಕ್ಕೆ ನಾರಾ ಭರತ್ ರೆಡ್ಡಿ ಬಳ್ಳಾರಿ ನಗರ ಶಾಸಕರು ಇವರು ಸುಮಾರು 1000ಕ್ಕೂ ಹೆಚ್ಚು ಬೆಂಬಲಿಗರಿಂದ SC ಸರ್ಕಲ್ ಕಡೆಯಿಂದ ಜನಾರ್ದನ್ ರೆಡ್ಡಿ ಮನೆ ಕಡೆಗೆ ಬಂದರು ಅಂತ, ಅವರ ಮನೆ ಹತ್ತಿರ ಬಂದಿದ್ದು ಅಂತ ಇದೆ. ಇದು ಇನ್ಫಾರ್ಮೇಶನ್, ಪೊಲೀಸ್ ಇನ್ಫಾರ್ಮೇಶನ್. ಇದು ಈಗ ಕಂಪ್ಲೇಂಟ್ಗಳು ಎರಡು ಕಡೆಯಿಂದ ಕೊಟ್ಟಿದ್ದಾರೆ. ಪೊಲೀಸರು ಈಗಾಗಲೇ ಗುಂಡಾರಿಸಿರೋದ್ರ ಬಗ್ಗೆನೂ ಅವ್ರಿಗೆ ನಿಖರವಾಗಿ ಆ ಗುಂಡಿನ ಸೈಜು ಯಾವ ಇದೆಲ್ಲ ಕನ್ಫರ್ಮ್ ಆಗಿದೆ. ಇಷ್ಟಿದ್ರೂ ಕೂಡ ಈಗ ಆಗಿದ್ದಾರೆ, ಈಗ ಅರೆಸ್ಟ್ ಆಗಿದ್ದಾರೆ. ಆದರೆ ಇನ್ನೂ ಸರ್ಕಾರ ಎಲ್ಲಿಂದ ಗುಂಡು ಬಂತು, ಯಾರು ಹೊಡೆದ್ರು, ಇನ್ನೂ ಸರ್ಕಾರ ಇನ್ನೂ ಬಾಯಿ ಬಿಟ್ಟಿಲ್ಲ. ಮೇಲಧಿಕಾರಿಗಳು ಯಾರು ಬಾಯಿ ಬಿಟ್ಟಿಲ್ಲ. ಅದು ಬಾಯಿ ಬಿಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಯಾರು ಮಾಡಿದ್ರು ಅನ್ನೋದನ್ನ ಬಾಯಿ ಬಿಡಿ. ಇಷ್ಟೆಲ್ಲ ಆದ್ಮೇಲೆ ಅರೆಸ್ಟ್ ಮಾಡಿ ಎಲ್ಲ ಆಗಿದೆಯಲ್ಲ, ಇವಾಗಾದ್ರೂ ಬಾಯಿ ಬಿಡಿ ಸರ್ಕಾರ, ಯಾರು ಮಾಡಿದ್ರು ಅಂತ ಹೇಳಿ. ಅದೇ ಆಟೋದಲ್ಲಿ ನೋಡಿದೆ ನಾನು. ಆಟೋದಲ್ಲಿ ಇದೆಲ್ಲ ಬಾಂಬ್ಗಳು ತರ ಏನೋ ಮಾಡ್ಕೊಂಡ್ ಬಂದಿದ್ರಂತೆ, ಪೆಟ್ರೋಲ್ ಬಾಂಬ್ಗಳೆಲ್ಲ. ಅದನ್ನ ಪೊಲೀಸರು ಓಡಿಸಿರೋದು, ಆಟೋ ಓಡ್ತಾ ಇರೋದು ಅದು ನೋಡಿದ್ದೀನಿ. ಅದು ಇದೆ ನಮ್ಮ ಹತ್ರ. ಅಂದ್ರೆ ಇದೊಂಥರ ಪೂರ್ವ ಯೋಜಿತ ಪಕ್ಕ. ಇಂಟೆಲಿಜೆನ್ಸಿ ಫೇಲ್ಯೂರ್ ಅಲ್ಲ ರೀ, ಈ ಇಂಟೆಲಿಜೆನ್ಸಿ ಅನ್ನೋ ಡಿಪಾರ್ಟ್ಮೆಂಟೇ ಇಲ್ಲ ಕರ್ನಾಟಕದಲ್ಲಿ. ಸತ್ತೋಗ್ಬಿಟ್ಟಿದೆ. ಅದಿದ್ದಿದ್ರೆ 1000 ಜನ ನಡ್ಕೊಂಬರೋವರೆಗೂ ಯಾರನ್ನ ಸುಮ್ಮನೆ ಇರ್ತಾರಲ್ರಿ? ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ 1 ಕಿಲೋಮೀಟರ್ ಆಗಲ್ವಾ? 1 ಕಿಲೋಮೀಟರ್ ಬರ್ಬೇಕಾದ್ರೆ ಇಂಟೆಲಿಜೆನ್ಸಿ ಇದ್ರೆ ರಿಸರ್ವ್ ವ್ಯಾನ್ ಬರಕ್ಕೆ ಎಷ್ಟು ಇಲ್ಲೇ ಇರ್ತೈತಲ್ಲ. ರಿಸರ್ವ್ ಬಳ್ಳಾರಿಗೆ ಒಂದು 50-60 ರಿಸರ್ವ್ ವ್ಯಾನ್ಗಳು ಇರ್ತವೆ. ಅದೇ ಮೆನ್ಷನ್ DYSP ಅಂತಾನೆ ಹಾಕಿದ್ದಾರೆ.